ಹಲೋ ಫ್ರೆಂಡ್ಸ್, ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಗಾಜಿ ಪ್ರೀವಿಯಸ್ ಇಯರ್ ಕ್ವಶನ್ಸ್ನ ಸಾಲ್ವ್ ಮಾಡೋಣ. ಮಕ್ಕಳ ಅಭಿವೃದ್ಧಿ ಮತ್ತು ಶಿಕ್ಷಣ ಶಾಸ್ತ್ರದ ಬಗ್ಗೆ. ಬನ್ನಿ ಕ್ವಶನ್ ನಂಬರ್ 1 ನೋಡೋಣ. ಆಫ್ಟರ್ ಗೆಟಿಂಗ್ ಹರ್ಟ್ ಡ್ಯೂರಿಂಗ್ ಎ ಪ್ಲೇ ಆಕ್ಟಿವಿಟಿ, ರಾಜು ಸ್ಟಾರ್ಟೆಡ್ ಕ್ರೈಯಿಂಗ್. ಸೀಯಿಂಗ್ ದಿಸ್, ಹಿಸ್ ಫಾದರ್ ರೆಸ್ಪಾಂಡೆಡ್, ಡೋಂಟ್ ಬಿಹೇವ್ ಲೈಕ್ ಗರ್ಲ್ಸ್, ಬಾಯ್ಸ್ ಡೋಂಟ್ ಕ್ರೈ. ದಿಸ್ ಸ್ಟೇಟ್ಮೆಂಟ್ ಬೈ ದ ಫಾದರ್ reflects gender stereotype, challenges gender stereotype, reduces gender bias, promotes gender equality. ಆಟದ ಚಟುವಟಿಕೆಯಲ್ಲಿ ಗಾಯಗೊಂಡ ನಂತರ ರಾಜು ಅಳಲು ಪ್ರಾರಂಭಿಸಿದರು. ಇದನ್ನು ನೋಡಿದ ಅವರ ತಂದೆ, ಹುಡುಗಿಯರಂತೆ ವರ್ತಿಸಬೇಡಿ, ಹುಡುಗರು ಅಳುವುದಿಲ್ಲ. ತಂದೆಯ ಈ ಹೇಳಿಕೆ ಲಿಂಗ ಸ್ಟಿರಿಯೋಟೈಪನ್ನು ಪ್ರತಿಬಿಂಬಿಸುತ್ತದೆ, ಲಿಂಗ ಸ್ಟಿರಿಯೋಟೈಪನ್ನು ಸವಾಲು ಮಾಡುತ್ತದೆ, ಲಿಂಗ ಪಕ್ಷಪಾತವನ್ನು ಕಡಿಮೆ ಮಾಡುತ್ತದೆ, ಲಿಂಗ ಸಮಾನತೆಯನ್ನು ಉತ್ತೇಜಿಸುತ್ತದೆ. ಕರೆಕ್ಟ್ ಆನ್ಸರ್ ಯಾವುದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಈ ಕ್ವಶನಿಗೆ ಕರೆಕ್ಟ್ ಆನ್ಸರು ಆಪ್ಷನ್ ಎ, ರಿಫ್ಲೆಕ್ಟ್ಸ್ ಜೆಂಡರ್ ಸ್ಟೀರಿಯೋಟೈಪ್. ಲಿಂಗ ಸ್ಟೀರಿಯೋಟೈಪನ್ನು ಪ್ರತಿಬಿಂಬಿಸುತ್ತದೆ ಅನ್ನೋದು ಇದರ ಕರೆಕ್ಟ್ ಆನ್ಸರು ಕ್ವಶನ್ ನಂಬರ್ 1. ಬನ್ನಿ ನೆಕ್ಸ್ಟ್ ಕ್ವಶನ್ ನೋಡೋಣ ಫ್ರೆಂಡ್ಸ್. In a progressive classroom, a teacher should follow fixed curriculum. The emphasis should be on competition among students. Ample opportunity should be provided for construction of knowledge. Students should be labeled on the basis of their academic scores. ಪ್ರಗತಿಶೀಲ ತರಗತಿಯಲ್ಲಿ ಶಿಕ್ಷಕರು ನಿಗದಿತ ಪಠ್ಯಕ್ರಮವನ್ನು ಅನುಸರಿಸಬೇಕು. ವಿದ್ಯಾರ್ಥಿಗಳ ನಡುವಿನ ಸ್ಪರ್ಧೆಗೆ ಒತ್ತು ನೀಡಬೇಕು. ಜ್ಞಾನದ ನಿರ್ಮಾಣಕ್ಕೆ ಸಾಕಷ್ಟು ಅವಕಾಶಗಳನ್ನು ಒದಗಿಸಬೇಕು. ವಿದ್ಯಾರ್ಥಿಯು ಅವರ ಶೈಕ್ಷಣಿಕ ಅಂಕಗಳ ಆಧಾರದ ಮೇಲೆ ಲೇಬಲ್ ಮಾಡಬೇಕು. ಈ ಕ್ವಶನ್ನ ಕರೆಕ್ಟ್ ಆನ್ಸರ್ ಯಾವುದು ಅಂತ ಹೇಳಿದ್ರೆ ಫ್ರೆಂಡ್ಸ್, ಆಪ್ಷನ್ ಸಿ, ಜ್ಞಾನದ ನಿರ್ಮಾಣಕ್ಕೆ ಸಾಕಷ್ಟು ಅವಕಾಶಗಳನ್ನು ಒದಗಿಸಬೇಕು ಅನ್ನೋದು ಕರೆಕ್ಟ್ ಆನ್ಸರು. ಪ್ರಗತಿಶೀಲ ತರಗತಿಯಲ್ಲಿ ಕ್ವಶನ್ ನಂಬರ್ 2ಗೆ ಕರೆಕ್ಟ್ ಆನ್ಸರು ಆಪ್ಷನ್ ಸಿ. After observing that the students are struggling to proceed further on an ongoing activity, a teacher decides to provide cues and hints in the form of what, why, how. According to Lev Vygotsky's theory, this strategy of teacher will demotivate the children to learn, act as a scaffold for learning, cause withdrawal tendency among students, be meaningless in process of learning. ವಿದ್ಯಾರ್ಥಿಗಳು ಮತ್ತಷ್ಟು ಮುಂದುವರಿಯಲು ಮತ್ತು ನಡೆಯುತ್ತಿರುವ ಚಟುವಟಿಕೆಯನ್ನು ಗಮನಿಸಿದ ನಂತರ ಶಿಕ್ಷಕರು ಏನು, ಹೇಗೆ ಎಂಬ ರೂಪದಲ್ಲಿ ಸೂಚನೆಗಳನ್ನು ಮತ್ತು ಸುಳಿವುಗಳನ್ನು ನೀಡಲು ನಿರ್ಧರಿಸುತ್ತಾರೆ. ಲೆವ್ ವೈಗೋಟ್ಸ್ಕಿಯ ಸಿದ್ಧಾಂತದ ಪ್ರಕಾರ ಶಿಕ್ಷಕರ ಈ ತಂತ್ರವು ಮಕ್ಕಳನ್ನು ಕಲಿಯಲು ಕುಗ್ಗಿಸಿ ಕಲಿಕೆಗೆ ಸ್ಕ್ಯಾಫೋಲ್ಡ್ ಆಗಿ ಕಾರ್ಯನಿರ್ವಹಿಸುತ್ತದೆ. ವಿದ್ಯಾರ್ಥಿಗಳಲ್ಲಿ ವಾಪಸಾತಿಗೆ ಕಾರಣವಾಗುತ್ತದೆ. ಕಲಿಕೆಯ ಪ್ರಕ್ರಿಯೆಯಲ್ಲಿ ಅರ್ಥಹೀನ. 3ಗೆ ಕರೆಕ್ಟ್ ಆನ್ಸರು ಫ್ರೆಂಡ್ಸ್ ಆಪ್ಷನ್ ಬಿ ಕರೆಕ್ಟ್ ಆನ್ಸರು. ಆಪ್ಷನ್ ಬಿ, ಕಲಿಕೆಗೆ ಸ್ಕ್ಯಾಫೋಲ್ಡ್ ಆಗಿ ಕಾರ್ಯನಿರ್ವಹಿಸದೆ ಅನ್ನೋದು ಕರೆಕ್ಟ್ ಆನ್ಸರು ಫ್ರೆಂಡ್ಸ್. ಇವತ್ತಿಗೆ ಇಷ್ಟೇ. ಟೇಕ್ ಕೇರ್, ಬಾಯ್ ಬಾಯ್ ಫ್ರೆಂಡ್ಸ್.